ಪ್ರೀತಿಯ ಸ್ನೇಹಿತರಿಗೆ ಜಯ ಸರಸ್ವತಿ ಲಾಗಿಗೆ ಜಯ ಸರಸ್ವತಿ ಲಾಗಿಗೆ ಸ್ವಾಗತ. ನೆಚ್ಚಿನ ಗೆಳೆಯರೇ, ಈಗ ದಿಢೀರ್ ದೋಸೆ ಮಾಡಲು ಹೊರಟಿದ್ದೇನೆ. ಇದರಲ್ಲಿ ಈ ಸೌಟಿನಲ್ಲಿ 2 ಸೌಟು ಚಿರೋಟಿ ರವೆ ಹಾಕಿದ್ದೇನೆ. ಆಯಿತಾ, ಒಂದು ಸೌಟಿನಷ್ಟು ಇದಾಕಿದ್ದೀನಿ, ಮಿಲೆಟ್ಸ್ ಹಾಕಿದ್ದೀನಿ. ಯಾವ ಮಿಲೆಟ್ಸ್ ಹಾಕಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ, ಆಯಿತಾ. ಇನ್ನು 2 ಸೌಟಿನಷ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು, ನೋಡಿ ಆಯಿತಾ. ಸಾಕು, ಎಷ್ಟು ಬೇಕೋ ನಿಮಗೆ ಅಷ್ಟು ಹಾಕ್ಕೊಳ್ಳಿ. ಇದು ಮಿಕ್ಸ್ಡ್ ದೋಸೆ, ನಿಮಗೆ ದಿಢೀರ್ ಅಂತ ಆಗುತ್ತೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕೋಣ. ಉಪ್ಪು, ಸೋಡಾ ಕೂಡ ಹಾಕ್ಬೋದು. ಒಂದು ಚೂರು ಬಟರ್ ಮಿಲ್ಕ್ ಅಥವಾ ಕರ್ಡ್ಸ್ ಹಾಕೋಣ. 1 ಸೌಟಿನಷ್ಟು ಹಾಕ್ತೇನೆ. ಗೆಳೆಯರೆ, 5 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ. ಈಗ 1 ಚಿಟಿಕೆಯಷ್ಟು ಸೋಡಾ ಹಾಕ್ತಿದ್ದೇನೆ. ಈ ಈರುಳ್ಳಿ ಬೇಕಾದರೆ ಹಾಕ್ಕೋಬೋದು. ಇದರಲ್ಲೇ ಹಾಕೋಕ್ಕಿಂತ ಹಾಕಿದಾಗ ಅದು ದೋಸೆ ಮೇಲೆ ನೀವು ಮಾಡಬೇಕು, ದೋಸೆ ಮೇಲೆ ಹಾಕಬೇಕಾಗುತ್ತೆ. ಹಾಗೆ ಹಾಕಿದ್ರೆ ಅಂಟ್ಕೊಳ್ಳುತ್ತೆ. ಇದು ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ. ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ನೀವು ಯಾವಾಗ ಬೇಕಾದ್ರೆ ಹಾಕ್ಬೋದು. ಈ ಥರ ಬಂದಿದೆ. ಸುನೇಲ್, ನೀನು ಈ ದೋಸೆ ಯಾವ ಥರ ಹಿಂದಿಂದ ಹಾಕ್ಕೊಬರ್ತೀವೋ ಅದೇ ಪ್ರೊಸೀಜರಲ್ಲಿ ನಾವು ಹಾಕ್ಕೊಂಡ್ಬಿಡ್ಬೇಕು. ಚೆಲ್ಲಬೇಕು. ಹಿಂಗೆ ಹಾಕ್ಕೊಂಬತ್ತೆ ಚೆಲ್ಲೋ ಕೆಲಸ ಇಲ್ಲ. ನೋಡಿ, ಆಗ್ತಾಯಿದೆ. ಯಾಕೆಂದರೆ ಇದೆಲ್ಲ ಹಾಕಿರೋದ್ರಿಂದ, ಮೊಸರು ಎಲ್ಲ ಹಾಕಿರೋದ್ರಿಂದ ಇದು ಅಷ್ಟು ಈ ಥರ ಎಳೆಯೋಕ್ಕೆ ಬರೋದಿಲ್ಲ. ಹಾಗೆ ನೀರು ದೋಸೆ ಥರ ಹಾಕ್ಕೊಂಡ್ಬರ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸರಿನಾ? ಯಾವ ಥರ ಒಂದು ಸಣ್ಣದಾಗಿ ಒಂದು ಹಾಕ್ತೀನಿ. ಆ ಹೋಳುಗಳನ್ನ ಬತ್ತಿ ಮಾಡ್ತಾ ಹೋಗಬೇಕು, ತುಂಬಿಸ್ಬೇಕಷ್ಟೇ. ನೀರು ದೋಸೆಗಿಂತ ಸೂಕ್ಷ್ಮ ಇದು. ಯಾಕೆಂದರೆ ಮೊಸರು ಹಾಕಿದ್ದೀನಿ, ಸೋಡಾನು ಹಾಕಿದ್ದೀನಿ. ಅದನ್ನು ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ, ಆಯಿತಾ. 1 ಚಮಚ ಹಾಕಿದ್ದೀನಿ ಅಷ್ಟೇ. ಫುಲ್ ಚಮಚ 1 ಚಮಚ. ಅದು ಒಂದೊತ್ತಿಗೆ ಮಾಡಿ ಉಳಿಸ್ಕೋಬೇಡಿ, ಬಟ್ ಭಾಳ ಹೆಲ್ತಿಯಾಗಿ ಭಾಳ ಚೆನ್ನಾಗಿ ಬರುತ್ತೆ. ನಾನು ತೆಳ್ಳಗೆ ಹಾಕೋಣ ಅಂತ ಹಾಕಿ ಹೆಂಗೆ ಬೇಕಾದರೆ ಹಾಕೋದು ನೀವು. ನೋಡಿ, ಇದು ಹದ ನೋಡಿ, ಇಷ್ಟೇ ನೀರಾಗಿರಬೇಕು. ನೀರಿನ ದೋಸೆ ಥರನೇ ಇದು ಮಾಡಿ.
ಪ್ರೀತಿಯ ಗೆಳೆಯರೇ, ಈಗ ನಾನು ಈಗ ತಟ್ಟೆಗೆ ದೋಸೆಯನ್ನು ಹಾಕಿಟ್ಟಿದ್ದೀನಿ. ಚಟ್ನಿನೂ ಮಾಡಿದ್ದೀನಿ, ಟೊಮೊಟೊ ಚಟ್ನಿ ಇದು. ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿಲ್ಲ, ಗುಂಟೂರು ಹಾಕಿ ಮಾಡಿದೆ. ಸ್ವಲ್ಪ ಸಿಮ್ಲಾ ಮೆಣಸಿನ್ಕಾಯಿ ಇದು ಕೆಂಪು ಮೆಣಸಿನ್ಕಾಯಿ ಪುಡಿ ಒಂದು ಚೂರು ಹಾಕಿದ್ದೀನಿ ಅಷ್ಟೇ, ಅಷ್ಟೊಂದು ಬಣ್ಣ ಬಂದಿಲ್ಲ. ಇದು ತಿನ್ನೋಕ್ಕೆ ಭಾಳ ಚೆನ್ನಾಗಿದೆ. ನಾನು ಒಂದು ಚೂರು ತಿಂದು ನೋಡಿದೆ, ಭಾಳಷ್ಟು ರುಚಿ ಬಂದಿದೆ. ನಂದು ಗೊತ್ತಲ್ವಾ, ಜಯ ಸರಸ್ವತಿ ಲಾಗ್. ಇದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸದಾ ಬೆಂಬಲ ನೀಡಿ. ಬೆಂಬಲ ಹಿಂತೆಗೆಯಬೇಡಿ. ಜಯ ಸರಸ್ವತಿ ಪಾಪ ಶಿ ಈಸ್ ಇನ್ ನೀಡ್ ಅಂತನ್ನೋದು ಮರಿಬೇಡಿ. ಐ ಆಮ್ ವೆರಿ ಎಂಥೂಸಿಯಾಸ್ಟಿಕ್ ಟು ಡೂ ದ ಯೂಟ್ಯೂಬ್, ಟು ಬಿಕಮ್ ಎ ಯೂಟ್ಯೂಬರ್, ಸಕ್ಸಸ್ಫುಲ್ ಯೂಟ್ಯೂಬರ್. ಪ್ಲೀಸ್ ಹೆಲ್ಪ್ ಮೀ. ಇದನ್ನು ಮಾಡುವ ಉದ್ದೇಶವೇನೆಂದರೆ, ಇದರಲ್ಲಿ ಎಲ್ಲವೂ ಒಳ್ಳೆಯದೇ. ಚಿರೋಟಿ ರವೆ 1:1:1 ಅಂದ್ಕೊಳ್ಳಿ. ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಮತ್ತು ಇದು ಸಾಮೆ, ಸಿರಿಧಾನ್ಯದ ಹಿಟ್ಟುಗಳನ್ನು ಒಂದು 2-3 ಥರ ಇಟ್ಟಿರ್ತೀನಿ. 2 ಥರ ಯಾವುದಾದ್ರೂ ಅರ್ಕನೂ ಯೂಸ್ ಮಾಡ್ತೀನಿ. ಇವಾಗ ನಾನು ಯೂಸ್ ಮಾಡಿರೋ ಸಿರಿಧಾನ್ಯದ ಪೌಡರ್ ಹೆಸರು ಸಾಮೆ, ಆಯಿತಾ. ಎಲ್ಲ 2 ಸೌಟ್ ತೊಗೊಂಡಿದ್ದೀನಿ. ಮೇಲೊಂದು ಚಮಚ ಇದನ್ನು ಬೈಂಡಿಂಗ್ ಬರಲಿ ಅಂತ ಗೋಧಿ ಹಿಟ್ಟನ್ನು ಹಾಕಿದೆ. ಭಾಳ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಇಟ್ ಈಸ್ ವೆರಿ ಥಿನ್. ನೀರು ದೋಸೆ ಥರನೇ ನೀವು ಎಳಿಬೋದು. ನೀರು ದೋಸೆ ಅಥವಾ ರವೆ ದೋಸೆ ಮಾಡ್ತೀವಲ್ಲ, ಹಾಗೆ ವಂದನೆಗಳು.